ನಾನು ಪಂಚತಂತ್ರ ಕಥೆಗಳಿಂದ ಒಂದು ಕಥೆಯ ಏಕಪಾತ್ರ ತೋರಿಸುತ್ತೆ. ಪ್ರಸಂಗ ಅಂತ ಹೇಳಿದ್ರೆ ಶಂಕಣ್ಣ ಮತ್ತೆ ಅವನ ಮಗ ನಾಣಿ ಎಲ್ಲಿಗೋ ಹೆರಡಿದವಾಡ. ಎಲ್ಲಿಗೆ ಹೇಳಿ ನಿಗಳೇ ಕೇಳಿ ಬನ್ನಿ. ಓ ನಾಣಿ, ಇಲ್ಲಿ ಬಾ ಬೇಗ ನೀನು ಒಂದ್ಸತಿ. ಓ ನಾಣಿ, ಎಂತಪ್ಪ ನಿನ್ನ ಹರಟೆ? ಹೀಗೆಪ್ಪಲೇ ಹರಟೆ ಶುರುವಾಗುತ್ತಿದೆ. ಎಂತಾಯ್ತು ನಿಮಗೆ ಹೇಳಿ? ಓ ನಿನಗೆ ಮೊನ್ನೆ ಹೇಳಿದ್ದಿಲ್ಲ, ಇವಾಗಿನ ಬರೋಶ್ರೀ ಓಜಸ್ಸಿನ ಉಪನಯನ ಇದ್ದಾರ, 3 ದಿನ ಫಂಕ್ಷನ್ ಇದ್ದಾರ. ಅದಕ್ಕೆ ಮುನ್ನಾರ ದಿನವೇ ಕಡೆ ಕೋಳಿ ರಾಮಕೃಷ್ಣನ ಹೇಳಿದ್ದು. ನಾವಿನ್ನೂ ಹೇಳ್ತಾ ಇದ್ದೀನಿ, ಎಂತ ರೊಕ್ಕನದು, ಎಂತ ನಾಣಿ, ಹೀಗೆ ಮಾಡಕ್ಕ ನಾವೀಗಾಡು ಮತ್ತೆ ಶುಮಾರ ಆದ್ರೆ ನೋಡಿ ಹೋಗೋಣ. ನನಗಿಲ್ಲಿ ಹೋಗಲೇ ಒಂಚೂರು ತಡು ಬೇಡ. ಎತ್ತೆ ಪೂರ್ತಿ ನೀನೊಂದರೆ ಇಟ್ಕೋ. ಅವು ಕತ್ತೆ ರಜದುರಕ್ಕೆ ಮಗ ಅಲ್ಲಿ ತಜ್ಜಿ ಸಿಗುತ್ತವು. ಶಂಕಣ್ಣನು ಕತ್ತರಿಯು ಆ ಸಣ್ಣ ಮಾಡಿಯ ನಡೆಸುತ್ತೀವಿ. ಕತ್ತರಿ ಕೂದೊಂಡು ಬಂದ ರಕ್ತ ಇದೆಂತ ಶಂಕಣ್ಣ ನೀನು? ಆ ಪುರಿಯ ಕೂದೋಳ ನೀತನು ಕುಡ್ಕೋ. ಯೋಚಿಸಿ ಹೇಳ್ತು ಸೊನ್ನೆ. ನಾನು ಕತ್ತರಿ ಕೂದೊಂಡು ಬಂದ ರಕ್ತ ನಾಣಿಯ ನಡೆಸುವುದು ದೂರ ಬಂದಾಗ ಅಲ್ಲಿ ಗಡಿಬಿಡಿ ಸಂಪಟ್ಟನ ಸಿಗುತ್ತವ. ಇದೆಂತ ಸಂಕಟ ಇದು? ಎಲ್ಲಿಗೆ ದೂರ ಹೊರಟದು? ನಾಣಿ ಆ ಕತೆ ಸುಮ್ಮನೆ ಎಂತ ಇದು ಚಂದ. ನಾಣಿ ಮಾತ್ರ ಕೂಸಿ ಆರುತ್ತಂದು ಸುಮ್ಮನೆ ನೋಡ್ಕೊಂಡು ಆರುದ ಕತ್ತೆನ ಕೂರ್ತು ಒಂದು ಕತ್ತೆ ಇಪ್ಪದೆಂತ ಆರುದ ಕತ್ತೆನ ಕೂದೋಡು ಹಾಗೆ ಒಂಚೂರು ದೂರ ಹೋಗ್ತವೆ. ಅಷ್ಟಕ್ಕಲ್ಲಿ ಬಟ್ಟೆ ಮಾವ ಸಿಗುತ್ತವು. ಓಹೋಯ್ ಶಂಕಣ್ಣ, ಇದು ನೀನು ಹೆರಡದು ಆ ಬಡ ಪ್ರಾಣಿ ಕತ್ತೆಯ ಮೇಲೆ ನಿಂಗ ಕೂದರೆ ಅದರ ಗತಿ ಎಂತ ಶಂಕಣ್ಣ? ನಿಂಗ ಹೀಗೆ ಮಾಡ್ಲಕ್ಕ ಇದೆಂತ ಶಂಕಣ್ಣ? ಮತ್ತೆ ನಾಡಂಗೆ ಅದು ಹೇಳದ್ದಾಗೆ ಆದರೆ ಮತ್ತೆ ಎಂತ ಮಾಡುವೆ ಶಂಕಣ್ಣ? ನಿಂಗ ಇಳಿರಿ ಅದರ ಬಿಡಿ. ಹೇಳಿದ್ದು ಸರಿ, ಮತ್ತೆ ನಾಳಂಗಿದಕ್ಕೆ ಹೇಳ್ದಂಗಾದರೆ ಈ ಬೆಂಗಳೂರಲ್ಲಿ ಎಂತ ಸಿಕ್ಕುತ್ತು ಎಂತ ಸಿಕ್ಕುತ್ತಿಲ್ಲ ಸುಮ್ಮನೆ ನಾವಿಬ್ರು ನಡ್ಕೊಂಡು ಬಾ ನಾವಿ ಬಾ ನಾವಿಬ್ರು ನಡ್ಕೊಂಡು ಹಾಗೆ ನಡ್ಕೊಂಡು ಮಕ್ಕಳೇ ಶುರು ಮಾಡಿದ್ರು. ಈ ಕಥೆಯ ನೀತಿ ಅಂತ ಹೇಳಿದ್ರೆ ಜಗತ್ತಿಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಅಭಿಪ್ರಾಯ ಇದೆ. ಆದರೆ ನಾವು ನಮ್ಮ ಕೆಲಸವನ್ನು ಬಿಟ್ಟು ನಮ್ಮ ಕೆಲಸದ ತಕ್ಕಾಗೆ ಮಾಡಬೇಕು. ಅದಲ್ಲಿ ಅಲ್ಲಿ ನೋಡಿಯಲ್ಲ ಶಂಕಣ್ಣ ನಾಡಿ ನಡ್ಕೊಂಡು ಬರ್ತಾ ಇದ್ದವು. ಅಲ್ಲಿ ಶಂಕಣ್ಣ ನಾಡಿ ನೋಡಿ ನೋಡಿ